ಕ್ವಶನ್ ನೋಡ್ಕೊಳ್ಳಿ. ಫಿಟ್ ಎ ಸ್ಟ್ರೈಟ್ ಲೈನ್ y is equal to ax plus b for the data x 12, 15, 21, 25, y 50, 70, 100, 120. ಸೊಲ್ಯೂಷನ್ ಈಗೇನು ಮಾಡಬೇಕು? ಈ ಥರ ಕ್ವಶನ್ ಕೇಳಿದ್ರೆ ಇದು 21MAT41 ಮಾಡ್ಯೂಲ್ ಕ್ವಶನ್ ಪೇಪರ್ 2 ಮಾಡ್ಯೂಲ್ 3 ಕೇಳಿದ್ದಾರೆ. ನೀಟಾಗಿ ನೋಡ್ಕೊಳ್ಳಿ ಯಾವ ಥರ ಮಾಡಬೇಕು ಅಂತ. ಈಗ y is equal to ax plus b ಕೊಟ್ಟಿದ್ರೆ ನಾರ್ಮಲ್ ಈಕ್ವೇಷನ್ಸ್, please share, like, subscribe. Normal equations associated with y is equal to ax plus br ಅಂತ ಬರ್ಕೋಬೇಕು. ನೋಡಿ, yಗೆ ಸಮೇಷನ್ ಆಫ್ y ಬರ್ಕೊಳ್ಳಿ, axಗೆ a ಸಮೇಷನ್ ಆಫ್ x ಬರ್ಕೊಳ್ಳಿ, bಗೆ ಎನ್ ಬಿ ಬರ್ಕೊಳ್ಳಿ. ಈ ಎಕ್ಸ್ನ ಸೇರಿಸಿ ಒಳಗಡೆ ಎಕ್ಸ್ ವೈ ಎ ಸಮೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಸಮೇಷನ್ ಆಫ್ ಎಕ್ಸ್. ಇಲ್ಲಿ ಸಮೇಷನಲ್ಲಿ ಏನೇನು ಬೇಕು ನೋಟ್ ಮಾಡ್ಕೊಳ್ಳೋಣ. ಈಗ ನೋಡಿ, ಸಮೇಷನ್ ಆಫ್ ವೈ ಬೇಕು, ಸಮೇಷನ್ ಆಫ್ ಇದು ನೋಡ್ಕೊಳ್ಳಿ ಎಕ್ಸ್ ವೈ ಬೇಕು, ಸಮೇಷನ್ ಆಫ್ ಎಕ್ಸ್ ಬೇಕು, ಸಮೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಬೇಕು, ಇಷ್ಟು ಸಮೇಷನಲ್ಲಿ ಬೇಕು, ಜೊತೆಗೆ ಆ್ಯಂಡ್ ಎನ್ ಬೇಕು. ನೋಡಿ, ಇದು ನಾರ್ಮಲ್ ಈಕ್ವೇಷನ್ಸು. ಈ ಈಕ್ವೇಷನ್ಗೆ ಅರ್ಥ ಆಗ್ತಿದೆಯಾ? ಈಗ ನಾವೇನು ಮಾಡಬೇಕು, ಈ ಡೇಟಾ ಯೂಸ್ ಮಾಡ್ಕೊಂಡು, ಡೇಟಾ ಕೊಟ್ಟಿದ್ದಾರಲ್ಲ ಈ ಡೇಟಾನ ಯೂಸ್ ಮಾಡಿಕೊಂಡು ಈ ವ್ಯಾಲ್ಯೂಸ್ಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಸಮೇಷನ್ ಆಫ್ ವೈ, ಸಮೇಷನ್ ಆಫ್ ಎಕ್ಸ್ ಎನ್ನು, ಸಮೇಷನ್ ಆಫ್ ಎಕ್ಸ್ ವೈ, ಸಮೇಷನ್ ಆಫ್ ಎಕ್ಸ್ ಸ್ಕ್ವೇರ್, ಸಮೇಷನ್ ಆಫ್ ಎಕ್ಸ್ನ ಸಬ್ಸ್ಟಿಟ್ಯೂಟ್ ಮಾಡಿ ಈಕ್ವೇಷನ್ ಬರುತ್ತೆ ನಿಮಗೆ. ಆ ಈಕ್ವೇಷನ್ನಲ್ಲಿ ಎ ಬಿನ ಸಾಲ್ವ್ ಮಾಡಬೇಕು. ಯಾವ ಥರ ಮಾಡೋದು ನೋಡಿ, ನಿಮಗೆ ಸಮೇಷನ್ ಆಫ್ ಏನೇನು ಬೇಕು, ವೈ ಎಕ್ಸ್ ಎಕ್ಸ್ ಸ್ಕ್ವೇರ್. ಅರ್ಥ ಆಗ್ತಿದೆಯಾ? ನೀವು ಅಂದರೆ ಈಗ ಈ ಗಿವನ್ ಡೇಟಾ ಬರ್ಕೊಳ್ಳಿ ಎಕ್ಸ್ ವೈ. ಅರ್ಥ ಆಗ್ತಿದೆಯಾ? ಈಗ ಎಕ್ಸ್ ವೈ ಆಯಿತು. ಈಗ ನೆಕ್ಸ್ಟ್ ಏನು ಬೇಕು ನಿಮಗೆ, ಎಕ್ಸ್ ವೈ ಮತ್ತು ಎಕ್ಸ್ ಸ್ಕ್ವೇರ್ನ ಇಲ್ಲಿ ಬರ್ಕೊಳ್ಳೋದು. ಎಕ್ಸ್ ವೈ ಕೊಟ್ಟಿದ್ದಾರೆ, ಅದನ್ನ ನೋಟ್ ಮಾಡ್ಕೊಳ್ಳೋಣ. 12, 15, 21, 25. ವೈ ಬಂದು 50, 70, 100, 120. ಇಲ್ಲಿ ಕ್ಯಾಲ್ಸಿಲಿ ಎಕ್ಸ್ ವೈ ಮತ್ತು ಎಕ್ಸ್ ಸ್ಕ್ವೇರ್ನ ಟೈಪ್ ಮಾಡ್ಕೋಬೇಕು. ಎಕ್ಸ್ ವೈ ಕೋಲನ್ ಎಕ್ಸ್ ಸ್ಕ್ವೇರ್. ನೋಡಿ ಕ್ಯಾಲ್ಸಿಲಿ ಯಾವ ಥರ ಮಾಡೋದ್ರಿಂದ ಶಿಫ್ಟು ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳಿ, 9 ಆನ್ ಮಾಡ್ಕೊಳ್ಳಿ, ಶಿಫ್ಟು 9 3 ಕ್ಲಿಯರ್ ಮಾಡಿದ್ಮೇಲೆ ನೋಡಿ ಆಲ್ಫಾ ಎಕ್ಸ್, ಆಲ್ಫಾ ವೈ, ಆಲ್ಫಾ ಇಂಟೆಗ್ರಲ್ಲು, ಆಲ್ಫಾ ಎಕ್ಸ್ ಸ್ಕ್ವೇರ್ ಕ್ಯಾಲ್ಕುಲೇಟ್. ಎಕ್ಸ್ ಅಂದರೆ ಇದನ್ನ ಟೈಪ್ ಮಾಡ್ಕೊಳ್ಳೋಣ. 12, 15 ಎಷ್ಟು ಬರುತ್ತೆ, ಸಾರಿ ಎಕ್ಸ್ ಬಂದು 12, ವೈ ಬಂದು 50 ಹೊಡೀರಿ. ಇಲ್ಲೇನು ಬರುತ್ತೆ ಅದನ್ನ ಬರೀರಿ. 600, 144. ಈಗ ಎಕ್ಸ್ ಬಂದು 15, ವೈ ಕ್ವಶನ್ ಮಾರ್ಕ್ ಕೇಳಿದಾಗ 70, 1050, 225. ಎಕ್ಸ್ 21, ವೈ 100, 2100, 441. X 25, Y 120, 3000, 625. ಈಗ ನೋಡಿ 3 3 ಸ್ಟಾರ್ಟ್ 2, 12, 15, 21, 25, 50, 70, 100, 120. ಎ ಸಿ. ಈಗೇನು ಮಾಡಬೇಕು, ಸಮೇಷನ್ ಆಫ್ ಎಕ್ಸ್ ಬೇಕು ಅಂದರೆ ಶಿಫ್ಟು 1 ಹೊಡೆದು 3, 2. ಸಮೇಷನ್ ಆಫ್ ಎಕ್ಸ್ ಬಂತು 73,
is shift to 1 3 summation of y ಬಂದು 340. next shift to 1 3 summation of x y ಗೆ 5 ಅಲ್ವಾ 6750. shift to 1 3 summation of x square ಗೆ 1435. ನಾರ್ಮಲ್ ಈಕ್ವೇಷನ್ಸ್ ಬಿಕಮ್ಸ್ ಅಂತ ಬರ್ಕೋಬೇಕು. ನೋಡಿ ಸಮೇಷನ್ ಆಫ್ ವೈ ಅಂದರೆ 340. ಇಲ್ಲಿ ನೋಡಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸಮೇಷನ್ ಆಫ್ ವೈ ಜಾಗದಲ್ಲಿ 340 ಹಾಕಿ, ಎ ಸಮೇಷನ್ ಆಫ್ ಎಕ್ಸ್ ಜಾಗದಲ್ಲಿ 73 ಹಾಕಿ, ಎನ್ ಅಂದರೆ 1 2 3 4 ಎಷ್ಟು ಡೇಟಾ ಇದೆ ಅದು 4, ಬಿ ಸಮೇಷನ್ ಆಫ್ ಎಕ್ಸ್ ವೈ ಅಂದರೆ ಇದು 6750, ಎ ಇಂಟು ಸಮೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಅಂದರೆ 1435, ಸಮೇಷನ್ ಆಫ್ ಎಕ್ಸ್ ಅಂದರೆ 73. ನೋಡಿ ಸಮೇಷನ್ ಆಫ್ ವೈ ಅಂದರೆ 340, ಎ ಇಂಟು ಸಮೇಷನ್ ಆಫ್ ಎಕ್ಸ್ ಅಂದರೆ 73 ಪ್ಲಸ್ 4 ಇಂಟು ಬಿ ಸಮೇಷನ್ ಆಫ್ ಎಕ್ಸ್ ವೈ ಅಂದರೆ 6750. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. 6750 ಎ ಇಂಟು ಸಮೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಬಂದು 1435 ಪ್ಲಸ್ ಬಿ ಇಂಟು ಸಮೇಷನ್ ಆಫ್ ಎಕ್ಸ್ ಬಂದು 73. ನಾವೇನು ಮಾಡಬೇಕು, ಆನ್ ಸಾಲ್ವಿಂಗ್ ಅಂತ ಬರ್ಕೋಬೇಕು. ಆನ್ ಸಾಲ್ವಿಂಗ್ ವಿ ಗೆಟ್ ಅಂತ ಬರ್ತು ಮೋರ್ ಈಕ್ವೇಷನ್. ಅದರಲ್ಲಿ 1 ಎ ಅಂದರೆ 73, ಬಿ ಅಂದರೆ 4, ಸಿ ಅಂದರೆ 340, ಎ ಅಂದರೆ 1435, ಬಿ ಅಂದರೆ 73, ಸಿ ಅಂದರೆ 6750. ಆನ್ ಸಾಲ್ವಿಂಗ್ ಎ ಇಸ್ ನೋಡಿ 4 ಡೆಸಿಮಲ್ ಫಿಕ್ಸ್ ಮಾಡಿ. ಶಿಫ್ಟ್ 3 6 4 5.3041. ಬಿ ಒಂದು -11.8005. ಇನ್ನು ನೋಡಿ ದೇರ್ಫೋರ್ ಈ ಎ ಬಿನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ನೋಡಿ ಏನಾದರೂ ನನ್ನ ಸಮೇಷನ್ನಲ್ಲಿ ಅಥವಾ ಏನಾದರೂ ಎರರ್ ಮಾಡಿದರೆ ಯಾವುದಾದ್ರಲ್ಲೂ ನೀವು ಸ್ವಲ್ಪ ಕರೆಕ್ಷನ್ ಮಾಡ್ಕೋಬಿಡಿ, ಸರಿನಾ? ಒಟ್ಟಿನಲ್ಲಿ ಪ್ರೊಸೀಜರ್ ಈ ಥರ ಮಾಡಬೇಕು ಅಂತ ನಾವು ಇಟ್ಕೊಂಡು ಒಂದೊಂದು ಪ್ರಾಬ್ಲಮಲ್ಲಿ ಸ್ವಲ್ಪ ರಾಂಗ್ ಆಗಿರುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬಿಡಿ. y ಈಸ್ ಈಕ್ವಲ್ ಟು ಎ ಅಂದರೆ 5.3041 x ಪ್ಲಸ್ ಬಿ ಅಂದರೆ ಕ್ಯಾಲ್ಸಿಲಿ ಇದ್ದರೆ ತುಂಬ ರಾಂಗ್ ಆಗುತ್ತೆ. ನೀವು ಮಾಡಿದಾಗ ಎಕ್ಸಾಮಲ್ಲಿ ಸ್ವಲ್ಪ ಹುಷಾರಾಗಿ ಚೆಕ್ ಮಾಡುತ್ತಾ ಹೋಗ್ಬೇಕು ನೀವು. ಈ ಥರ ಆಗುತ್ತೆ. ಇದು ಡೇಟಾ ಹಾಕಿ ಚೆಕ್ ಮಾಡೋಣ ಒಂದ್ಸತಿ. ಮೋಡ್ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. 12 ನಿಮ್ಮ ಫ್ರೆಂಡ್ಸ್ಗೂ ಪಾಸ್ ಆಗೋ ಥರ ಮಾಡಿ. 15 21 25 50 70 100. ನೀವು ಕಮೆಂಟ್ ಮಾಡಿ, ಬೇರೆಯವ್ರಿಗೂ ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ. ಅವರು ಓದ್ತಾರೆ ನನ್ನ ಕಂಟೆಂಟ್ನ. ನಿಮಗೆ ಯೂಸ್ ಆಗ್ತಾ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಮತ್ತು ಪ್ರೀವಿಯಸ್ ರಿಸಲ್ಟು ನೀವೇನಾದರೂ ಪಾಸ್ ಆಗಿದ್ದರೆ ಸ್ವಲ್ಪ ಹೇಳಿ, ಸ್ವಲ್ಪ ಬೇರೆಯವರು ಬಂದು ಓದಲಿ, ಅವ್ರಿಗೂ ಹೆಲ್ಪ್ ಆಗುತ್ತೆ, ನನಗೂ ಹೆಲ್ಪ್ ಆಗುತ್ತೆ. ಪ್ಲೀಸ್ ಸ್ವಲ್ಪ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎ ಸಿ ಶಿಫ್ಟ್ ಇದು 1 ನೋಡಿ, ಸಮ್ಮು ಬೇಡ. ಶಿಫ್ಟ್ 1 ಫೈಲಿ ಎ ವ್ಯಾಲ್ಯೂ ಒಂದು -11.8005. ಇದನ್ನ ಸೈಡಲ್ಲಿ ಬರ್ಕೋತೀನಿ. ಶಿಫ್ಟ್ 1 5.304. ನೋಡಿ ಇಲ್ಲಿ ಸ್ವಲ್ಪ ಚೇಂಜು ಏನಂದರೆ ಇದು 2 ವ್ಯಾಲ್ಯೂ ಈ ಥರನೇ ಇರಬೇಕು. ಇಲ್ಲಿ ನೋಡಿ, ಆದರೆ ನಮಗೆ ಎ ಬಂದು ಇದು ಬಂದಿದೆ, ಬಿ ಬಂದು ಇದು ಬಂದಿದೆ.
ಕ್ಯಾಲ್ಸಿಲಿ ಎ ಇದಾಗಿದೆ, ಬಿ ಇದಾಗಿದೆ, ಏನೂ ಪ್ರಾಬ್ಲಮ್ ಇಲ್ಲ. ಆದರೆ ವ್ಯಾಲ್ಯೂಗಳು ಈ ಥರನೇ ಇರಬೇಕು ನೋಡಿ. ಇದು ಎಗಿರೋದು ಬಿಗೆ ಇರ್ಬೋದು, ಅಥವಾ ಬಿಗಿರೋದು ಎಗೆ ಇರ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಯಾಕೆ ಆ ಥರ ಯಾಕೆ ಚೇಂಜ್ ಆಗುತ್ತೆ ಅಂದರೆ ನೋಡಿ, ಇಲ್ಲಿ ಕ್ವಶನಲ್ಲಿ ನಿಮಗೆ y = ax + b ಇರುತ್ತೆ. ಅಂದರೆ ಕ್ಯಾಲ್ಸಿಯಲ್ಲಿ ನಾವು ಮಾಡಿದಾಗ 3 ಹೊಡಿತೀವಲ್ವಾ, ಅಲ್ಲಿ ನೋಡಿ a + bx, ಇಲ್ಲಿ x ಕೋಪ್ಷನ್ b, ಇಲ್ಲಿ x ಕೋಪ್ಷನ್ a. ಅದಕ್ಕೆ b ವ್ಯಾಲ್ಯೂ ಏನು ಬರುತ್ತೆ ಆನ್ಸರ್, ಅದು a ವ್ಯಾಲ್ಯೂ ಆನ್ಸರ್ ಥರನೇ ಇರುತ್ತೆ. ಅರ್ಥ ಆಗ್ತಿದೆಯಾ? ನೀವು ಬರೀ ಚೆಕ್ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡಿ, ಇದೇ ಫೈನಲ್ ಆನ್ಸರ್ ಅಲ್ಲ. ಇದು ಕರೆಕ್ಟಾಗಿರಬೇಕು. ಇದು ನೀವು ಮಾಡಿರೋದು ಅವಾಗ ಕರೆಕ್ಟ್ ಅಂತ ಗೊತ್ತಾಗುತ್ತೆ ನಿಮಗೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ಯುವರ್ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್. ಚೆನ್ನಾಗಿ ಓದಿ ಎಕ್ಸಾಮ್ಗೆ. ಥ್ಯಾಂಕ್ ಯು. ನೀವು ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ ನನಗೆ. ತುಂಬ ಅಂದರೆ ಜಾಸ್ತಿ ವ್ಯೂಸ್ ಬರ್ತಾಯಿದೆ. ಈ ಥರನೇ ಸಪೋರ್ಟ್ ಮಾಡ್ತಾಯಿರಿ. ದಯವಿಟ್ಟು ಲೈಕ್ ಮಾಡ್ತಾಯಿರಿ. ಥ್ಯಾಂಕ್ ಯು.